ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಕಾಟನ್ ಕುರ್ತಿ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಅಂಡ್ ಇದು ಒಂದು ಕಂಪ್ಲೀಟ್ ಆಗಿ ಸ್ಲೀವ್ಲೆಸ್ ಇರತ್ತೆ. ಸ್ವಲ್ಪ ನಾನು ಸ್ಲೀವ್ಲೆಸ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ. ಅಂಡ್ ಯಾರಿಗೆಲ್ಲ ಸ್ಲೀವ್ಲೆಸ್ ಕುರ್ತೀಸ್ ಇಷ್ಟ ಆಗುತ್ತೆ ಅಂಡ್ ಕಾಟನ್ ಕುರ್ತೀಸ್ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮಗೆ ಅರ್ಥ ಆಗೋದು. ತುಂಬಾ ಈಸಿ ಸ್ಟೆಪ್ಸ್ ಅಲ್ಲಿ ತೋರಿಸಿದ್ದೀನಿ, ತುಂಬಾನೇ ಈಸಿ ಇರುತ್ತೆ. ಅಂಡ್ ಇದಕ್ಕೆ ಪ್ಲೀಟ್ಸು ಇದೇನು ಸ್ಟಿಚಿಂಗ್ ಮಾಡಿಲ್ಲ, ನಾರ್ಮಲ್ ಆಗಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಅದು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂತನೂ ತೋರಿಸ್ತೀನಿ. ತುಂಬಾನೇ ಈಸಿ ಇರತ್ತೆ. ಇದು ನಾರ್ಮಲ್ ಸಿಂಗಲ್ ಲೇಯರ್ ಕುರ್ತಿ ಡ್ರೆಸ್ ತರ ಕಾಣಿಸುತ್ತೆ ಅಂಡ್ ಲುಕ್ ವೈಸು ಚೆನ್ನಾಗಿರತ್ತೆ. ಮೇನ್ ಇವಾಗ ಸಮ್ಮರ್ ಅಲ್ಲಿ ತುಂಬಾನೇ ಸ್ಪೆಷಲ್ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ತುಂಬಾನೇ ಈಸಿ ಇರತ್ತೆ. ಮತ್ತೆ ಇದೇ ತರ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಕಾಟನ್ ಫ್ಯಾಬ್ರಿಕ್ಸ್ ಅಲ್ಲೇ 3 ಲೇಯರ್ಸ್ ಮತ್ತೆ 2 ಲೇಯರ್ಸ್ ಅಲ್ಲಿ. ಬಟ್ ನಾನು ಸ್ಲೀವ್ಲೆಸ್ ಕಮ್ಮಿನೇ ಮಾಡಿರೋದು. ಅಂಡ್ ಇವಾಗ ಮೇನ್ ಸಮ್ಮರ್ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಲಾಂಗ್ ಡ್ರೆಸ್ ತರ ಸ್ಟಿಚಿಂಗ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಬಿಗಿನರ್ಸ್ಗೆ ಯೂಸ್ಫುಲ್ ಆಗತ್ತೆ ಅಂತ. ಅಂಡ್ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ ಇರತ್ತೆ. ಸೊ ಇಲ್ಲಿ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಕಾಟನ್ ಫ್ಯಾಬ್ರಿಕ್ಸ್ ಚೂಸ್ ಮಾಡಿದಾಗ ಕಲರ್ಸ್ನು ಅಷ್ಟೇ ಚೆನ್ನಾಗಿರೋದು ಕಲರ್ಸ್ ಚೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇನ್ನು ಡಿಫ್ರೆಂಟ್ ಲುಕ್ ಕೊಡತ್ತೆ, ಚೆನ್ನಾಗಿರತ್ತೆ. ಇಲ್ಲಿ ನಾನು ಬಾಡಿ ಪಾರ್ಟ್ಗೆ ಲೈನಿಂಗು ಕೂಡ ಅಟ್ಯಾಚ್ ಮಾಡಿದ್ದೀನಿ. ನಾರ್ಮಲ್ ಬಾಟಮ್ ಪಾರ್ಟ್ಗೆ ಏನು ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ. ಸೊ ಕಾಟನ್ ಫ್ಯಾಬ್ರಿಕ್ಸ್ಗೆ ಲೈನಿಂಗ್ ಏನು ಬೇಕಾಗಿಲ್ಲ, ಬಟ್ ನಾನು ಸ್ವಲ್ಪ ತೆಳು ಇರತ್ತೆ ಅಂತ ಲೈನಿಂಗು ಕೂಡ ತಗೊಂಡಿದ್ದೀನಿ. ಓನ್ಲಿ ಬಾಡಿ ಪಾರ್ಟ್ಗೆ ಮಾತ್ರ. ಚೆನ್ನಾಗಿರತ್ತೆ, ಸ್ವಲ್ಪ ಕಂಫರ್ಟ್ ಇರತ್ತೆ ವೇರ್ ಮಾಡೋದಿಕ್ಕೆ. ಅದಕ್ಕೆ ಲೈನಿಂಗು ಅಟ್ಯಾಚ್ ಮಾಡಿ ತೋರಿಸ್ತೀನಿ, ಓನ್ಲಿ ಬಾಡಿ ಪಾರ್ಟ್ಗೆ ಮಾತ್ರ. ಸೊ ನಿಮಗೆ ಸ್ಲೀವ್ಲೆಸ್ ಇಷ್ಟ ಆಗಿಲ್ಲ ಅಂದ್ರೆ ಒಂದು ಹಾಫ್ ಮೀಟರು ಈ ತರ ನೆಟ್ಟೆಡ್ ಫ್ಯಾಬ್ರಿಕ್ಸ್ ಸೇಮ್ ಕಲರ್ ಸಿಗತ್ತೆ. ಸೊ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ. ಇಲ್ಲಿ ನಾನು ಫಸ್ಟ್ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟ್ ಅಲ್ಲೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅಂಡ್ ನಾನಿಲ್ಲಿ ಯಾವುದೇ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತಿಲ್ಲ, ನಾರ್ಮಲ್ ಆಗಿ ನನ್ನ ಹತ್ರ ಇರೋ ಓಲ್ಡ್ ಕುರ್ತಿನ ಯೂಸ್ ಮಾಡಿ ತೋರಿಸ್ತೀನಿ. ತುಂಬಾನೇ ಈಸಿ ಇರತ್ತೆ. ಇಲ್ಲಿ ಈ ಫ್ಯಾಬ್ರಿಕ್ ಏನಿದೆ ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಓಪನ್ ಪಾರ್ಟ್ ಯಾವ್ದು, ಫೋಲ್ಡಿಂಗ್ ಪಾರ್ಟ್ ಯಾವ್ದು ಅಂತ ನಾನು ತೋರಿಸಿದ್ದೀನಿ ಇಲ್ಲಿ. ಸೊ ಅದೇ ತರ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10.5 ಇಲ್ಲ 11 ಇಂಚಸ್ ಈ ರೀತಿ ಆದ್ರೆ ಆಗತ್ತೆ. ಇಲ್ಲಿ ನಾನ್ ತೋರಿಸ್ತಾ ಇರೋದು ನನ್ನ ಸೈಜ್ಗೆ. ಸೊ ನನ್ನ ಹತ್ರ ಇರೋ ಓಲ್ಡ್ ಕುರ್ತಿನ ಯೂಸ್ ಮಾಡಿ ತೋರಿಸ್ತೀನಿ. ಅಂಡ್ ನಿಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ಫ್ಯಾಬ್ರಿಕ್ ಸ್ವಲ್ಪ ಅಗಲ ಜಾಸ್ತಿ ತಗೊಂಡು ನಿಮ್ ಸೈಜ್ಗೆ, ಸೊ ನಿಮ್ಮ ಹತ್ರ ಓಲ್ಡ್ ಕುರ್ತಿನ ತಗೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನು ಕೆಲವರು ಕೇಳ್ತಾನೆ ಇರ್ತೀರಾ ಮೆಜರ್ಮೆಂಟ್ ಬೇರೆ ತರ ಎಲ್ಲ ತೋರಿಸ್ತೀರಾ, ಸೊ ನಮಗೆ ಆಗಲ್ಲ ಈ ಮೆಜರ್ಮೆಂಟ್ ಅಲ್ಲಿ ತೋರಿಸಿದ್ರೆ. ಕೆಲವರು ಮೀಡಿಯಂ, ಲಾರ್ಜ್ ಈ ತರ ಹೇಳ್ತಾರೆ. ಸೊ ಸ್ಮಾಲ್ ಈ ತರ ಬೇಕಾಗತ್ತೆ ಅಂತ ಕೇಳ್ತಾನೆ ಇರ್ತೀರಾ, ಎಕ್ಸೆಲ್ ತೋರಿಸಿ ಅಂತ. ಅದಕ್ಕೆ ಈ ವಿಡಿಯೋ ಅಲ್ಲಿ ಯಾವುದೇ ಮೆಜರ್ಮೆಂಟ್ ನಾನು ತೋರಿಸ್ತಿಲ್ಲ, ಜಸ್ಟ್ ನಾರ್ಮಲ್ ಓಲ್ಡ್ ಕುರ್ತಿನ ಯೂಸ್ ಮಾಡಿ ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ನಾನು ನನ್ನ ಹತ್ರ ಇರೋ ಓಲ್ಡ್ ಕುರ್ತಿ ಸ್ಲೀವ್ಲೆಸ್ ಕುರ್ತಿ ಏನಿದೆ, ಸೊ ಅದನ್ನ ಇದ್ರ ಮೇಲೆ ಇಟ್ಟು ಜಸ್ಟ್ ನೀಟಾಗಿ ಈ ಸ್ಲೀವ್ಲೆಸ್ ಏನಿದೆ ಈ ಕಡೆ ಆರ್ಮ್ ಶೇಪ್ ಕಡೆದು, ಸೊ ಅದು ನೀಟಾಗಿ ಮಾರ್ಕ್ ಮಾಡಿದ್ದೀನಿ. ಅಂಡ್ ನೆಕ್ ಲೆಂತ್ ಎಲ್ಲ ನೀಟಾಗಿ ಮಾರ್ಕ್ ಮಾಡಿದ್ದೀನಿ. ಅಂಡ್ ಇದು ನಾನು ಯೂಸ್ ಮಾಡಿರೋದು ಸ್ವಲ್ಪ ಕಾಲರ್ ನೆಕ್ ಇರೋದು ಯೂಸ್ ಮಾಡಿದ್ದೀನಿ, ಅದಕ್ಕೆ ನೆಕ್ ಪಾರ್ಟ್ ಎಲ್ಲ ನಾನು ಸಪರೇಟ್ ಆಗಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ನೆಕ್ ಲೆಂತ್ ಬಂದು 3.5 ಇಂಚಸ್ ಮಾರ್ಕ್ ಮಾಡಿದೆ. ಸೊ ನಿಮ್ಗೆ ಸ್ವಲ್ಪ ಅಗಲ ಬೇಕು ಅಂದ್ರೆ 4 ಇಂಚಸ್ ಈ ರೀತಿ ಕೂಡ ತಗೋಬಹುದು. ಸೊ ಜಸ್ಟ್ 3.5 ಈ ರೀತಿ ಆದ್ರೆ ಆಗತ್ತೆ. ನೆಕ್ ಪ್ಯಾಟಿಗೆ ಯಾವುದೇ ಆಗ್ಲಿ, ಮೀಡಿಯಂ ಆಗ್ಲಿ, ಲಾರ್ಜ್ ಸೈಜ್ ಆಗ್ಲಿ, ಎಕ್ಸೆಲ್ ಯಾವುದೇ ಆಗ್ಲಿ ವಿಡ್ತ್ ಆಗತ್ತೆ. ಸೊ ನೆಕ್ ಲೆಂತ್ 3.5 ಇಂಚಸ್ ಮಾರ್ಕ್ ಮಾಡ್ಕೊಂಡ್ರೆ ಆಗತ್ತೆ. ಅಂಡ್ ಫ್ರಂಟ್ ನೆಕ್ ಡೀಪುನು ಅಷ್ಟೇ ನಾರ್ಮಲ್ ಅಂದಾಜ್ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನಿಲ್ಲಿ 5 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಡೀಪ್ ಜಾಸ್ತಿ ಬೇಕು ಅಂದ್ರೆ 5.5 ಈ ರೀತಿ ತಗೋಬಹುದು. ಬಟ್ ಕಾಟನ್ ಕುರ್ತೀಸ್ಗೆ ಅಷ್ಟೊಂದು ಚೆನ್ನಾಗಿರಲ್ಲ ಡೀಪ್ ಜಾಸ್ತಿ ಇದ್ರೆ, ಅದಕ್ಕೆ ಒಂದು 4 ಇಂಚು 5 ಇಂಚು ಆದ್ರೆ ಆಗತ್ತೆ. ನೋಡಿ, ನಾನಿಲ್ಲಿ ನೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ನೀಟಾಗಿ ಆರ್ಮ್ ಶೇಪ್ ಕಡೆ ನೀಟಾಗಿ ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡ್ಕೊಂಡಿದ್ದೀನಿ. ಸಪರೇಟ್ ಮಾಡ್ಕೊಂಡು ನೆಕ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟ್ ಆಲ್ರೆಡಿ ಕಟ್ ಮಾಡಿದೆ. ಅಂಡ್ ಬ್ಯಾಕ್ ಸೈಡ್ ನೆಕ್ ಲೆಂತ್ ಸೇಮ್ ಬರುತ್ತೆ, 3.5 ಇಲ್ಲ 4 ಇಂಚಸ್ ಆದ್ರೆ ಆಗತ್ತೆ. ಅಂಡ್ ನೆಕ್ ಡೀಪ್ ಬಂದು ನಾರ್ಮಲ್ ಆಗಿ 3 ಇಂಚಸ್ ಇಟ್ಟಿದ್ದೀನಿ. ಬ್ಯಾಕ್ ಸೈಡ್ ಏನು ಜಾಸ್ತಿ ಬೇಕಾಗಿಲ್ಲ. ಇಲ್ಲ ನಿಮ್ ಕೀ ಹೋಲ್ ನೆಕ್ ಈ ತರ ಬೇಕು ಅಂದ್ರೆ ಇಟ್ಕೋಬಹುದು, ಬಟ್ ನಾನು ಕಮ್ಮಿ ಇಟ್ಟಿದ್ದೀನಿ, ಒಂದು 3 ಇಂಚಸ್ ಆದ್ರೆ ಆಗತ್ತೆ. ಅಂಡ್ ಇದನ್ನ ಕಟ್ ಮಾಡಿದಾಗ ಫ್ರಂಟ್ ಸೈಡ್ ಒಂದು ಹಾಫ್ ಇಂಚು ಆರ್ಮ್ ಶೇಪ್ ತಗೋಬೇಕು. ಲೈಟ್ ಆಗಿ ಆರ್ಮ್ ಶೇಪ್ ಕಟ್ ಮಾಡ್ಕೊಂಡ್ರೆ ಆಗತ್ತೆ, ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ತುಂಬಾನೇ ಈಸಿ ಇರುತ್ತೆ ಸ್ಲೀವ್ಲೆಸ್ ಕುರ್ತಿ ಕಟ್ ಮಾಡೋದು. ನಿಮ್ಗೆ ಲೈನಿಂಗ್ ಏನು ಬೇಕಾಗಿಲ್ಲ ಅಂತ ಅನ್ಕೊಂಡ್ರೆ ಇನ್ನೂ ಈಸಿ ಇರುತ್ತೆ. ಜಸ್ಟ್ ನೆಕ್ ಪಾರ್ಟ್ಗೆ ಮತ್ತೆ ಸ್ಲೀವ್ಸ್ಗೆ ಏನಿದೆ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡು
ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಬಟ್ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದೀನಿ. ಸ್ವಲ್ಪ ಇದು ತೆಳು ಇರತ್ತೆ ಬಟ್ಟೆ. ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರತ್ತೆ. ನಾನಿಲ್ಲಿ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ. ಬ್ಲೌಸಸ್ಗೆಲ್ಲ ಕಾಟನ್ ಫ್ಯಾಬ್ರಿಕ್ಸ್ ಬರತ್ತೆ ಲೈನಿಂಗ್‌ದು. ಸೊ ಅದೇ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ. ಜಸ್ಟ್ ಅದೇ ತರ ನೀಟಾಗಿ ಕಟ್ ಮಾಡ್ಕೊಂಡು ಸ್ಲೀವ್ಸು ಮತ್ತೆ ನೆಕ್ ಪಾರ್ಟ್ ಏನಿದೆ ಎರಡೂನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಅಟ್ಯಾಚ್ ಆಗೋ ತರ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ಇದಕ್ಕೆ ಪಟ್ಟಿ ಏನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಸ್ವಲ್ಪ ಬೇಗ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ನೀಟಾಗಿ ಓನ್ಲಿ ನೆಕ್ ಪಾರ್ಟ್ ಮತ್ತೆ ಸ್ಲೀವ್ಸ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಅಂಡ್ ಸ್ಟಿಚಸ್ನು ಕಾಣಿಸಲ್ಲ. ಸ್ವಲ್ಪ ಇನ್ವಿಸಿಬಲ್ ಇರತ್ತೆ. ಲುಕ್ ವೈಸ್ ಚೆನ್ನಾಗಿರತ್ತೆ. ಕಂಪ್ಲೀಟ್ ಆಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ನೆಕ್ ಪಾರ್ಟ್ ಸ್ಲೀವ್ಸ್ ನೀಟಾಗಿ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಇನ್ನೊಂದು ಪಾರ್ಟುನು ಅಷ್ಟೇ ಅದು ಸೇಮ್ ಅದೇ ತರಾನೇ ನೀಟಾಗಿ ಈ ರೀತಿ ನೆಕ್ ಪಾರ್ಟ್ ಸ್ವಲ್ಪ ಟಾಕ್ ತರ ಹಾಕೊಂಡು ಸೊ ಈ ರೀತಿ ಕಟ್ ಮಾಡೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರತ್ತೆ. ಸೊ ಇದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ಬಂದಿಲ್ಲ ಅಂದ್ರೆ ಸ್ವಲ್ಪ ನೀಟಾಗಿ ಕಟ್ ಮಾಡಿದಾಗ ಅಂಡ್ ಸ್ಟಿಚಿಂಗ್ ಮಾಡಿದಾಗ ಸೊ ಐರನ್ ಮಾಡ್ತಾ ಮಾಡ್ತಾ ನಿಮ್ಗೆ ರೂಢಿ ಇದ್ರೆ ಅದನ್ನು ಕೂಡ ನೀವು ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಅವಾಗ ಇನ್ನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್‌ಗೆ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ಸೈಡ್ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು 3.2 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಟಕ್ ಲೆಂತ್ ಬಂದು 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಜಸ್ಟ್ ಸ್ವಲ್ಪ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಇಟ್ಕೊಂಡು ಎರಡು ಟಕ್ಸ್‌ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನ ಸ್ಟಿಚಿಂಗ್ ಮಾಡೋದ್ರಿಂದ ನಮ್ಗೆ ವೇರ್ ಮಾಡಿದಾಗ ಚೆಸ್ಟ್ ಹತ್ರ ಸ್ವಲ್ಪ ಅಗಲ ಬರುತ್ತೆ ಅಂಡ್ ವೇರ್ ಮಾಡೋದಕ್ಕೂ ಸ್ವಲ್ಪ ಕಂಫರ್ಟ್ ಇರತ್ತೆ. ಅಂಡ್ ಬ್ಯಾಕ್ ಸೈಡ್ ಸ್ವಲ್ಪ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರತ್ತಲ್ವಾ ಯಾಕಂದ್ರೆ ಫ್ರಂಟ್ ಸೈಡ್‌ಗೆ ಟಕ್ಸ್‌ಗೆ ಹೋಗಿರತ್ತೆ. ಎರಡು ಟಕ್ಸ್‌ಗೂನು ಆಫ್ ಆಫ್ ಅಂದ್ರೆ ಒಂದು 1 ಇಂಚ್ 1.5 ಈ ರೀತಿ ಹೋಗಿರತ್ತೆ. ಜಸ್ಟ್ ಆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ನೀವು ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್‌ದು. ಅಟ್ಯಾಚ್ ಮಾಡಿದಾಗ ಈಸಿ ಇರತ್ತೆ. ನೀವು ಅದೇ ಸಲ ಈ ರೀತಿ ಕಟ್ ಮಾಡ್ಕೊಂಡ್ರೆ ಇವಾಗ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡೂನು ರೆಡಿ ಆಯ್ತು. ಜಸ್ಟ್ ಇದು ಏನಿದೆ ಈ ಶೋಲ್ಡರ್ ಪಾರ್ಟ್ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಶೋಲ್ಡರ್‌ನು ಅಷ್ಟೇ ಸ್ಲೀವ್‌ಲೆಸ್ ಕುರ್ತೀಸ್‌ಗೆ ಹಾಗೆ ಸ್ಟಿಚಿಂಗ್ ಮಾಡ್ಕೋಬಾರ್ದು. ಅಂಡ್ ವೇರ್ ಮಾಡಿದಾಗ ಚೆನ್ನಾಗಿರಲ್ಲ. ಎರಡೂನು ನೀಟಾಗಿ ಒಂದೇ ಸಲ ಅಟ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ನಾನು ಇದು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಲುಕ್ ವೈಸ್ ಚೆನ್ನಾಗಿರತ್ತೆ. ಇಲ್ಲಿ ನಾನು ಈ ರೀತಿ ಸ್ವಲ್ಪ ಒಂದು ಹಾಫ್ ಇಂಚ್ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಈ ರೀತಿ ಒಳಗಡೆಗೆ ಒಂದು ಹಾಫ್ ಇಂಚು ಫೋಲ್ಡ್ ಮಾಡ್ಕೋಬೇಕು. ಓನ್ಲಿ ಒನ್ ಸೈಡ್ ಮಾತ್ರ. ಇನ್ನೊಂದ್ ಸೈಡ್‌ದು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಒಂದ್ ಸೈಡ್ ಮಾತ್ರ ಒಂದು ಹಾಫ್ ಇಂಚ್ ಲೈಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನ ಒಳಗಡೆಗೆ ಫೋಲ್ಡಿಂಗ್ ಮಾಡಿದ್ದೀನಿ. ಇನ್ನೊಂದ್ ಪಾರ್ಟ್ ಏನಿದೆ ಅದು ಅಷ್ಟೇ ಒಂದು ಹಾಫ್ ಇಂಚ್ ಲೈಟ್ ಆಗಿ ಈ ರೀತಿ ಅಂದ್ಕೊಂಡು ಅದನ್ನ ಇದರ ಒಳಗಡೆಗೆ ಸೇರಿಸ್ಕೋಬೇಕು. ಇನ್ನೊಂದ್ ಪಾರ್ಟಿಗೆ ನೀಟಾಗಿ ಈ ರೀತಿ ಬರತ್ತೆ. ಜಸ್ಟ್ ಏನಿಲ್ಲ ನಾರ್ಮಲ್ ಆಗಿ ಎರಡೂನು ಅಟ್ಯಾಚ್ ಮಾಡ್ಕೊಂತೀವಿ ಒಂದು ಹಾಫ್ ಇಂಚ್ ಹಿಡ್ಕೊಂಡು. ಇದು ಜಸ್ಟ್ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ರೀತಿ ಬರತ್ತೆ. ಒಂದ್ ಪಾರ್ಟ್ ಮಾತ್ರ ಫೋಲ್ಡಿಂಗ್ ಮಾಡ್ಕೊಂಡು ಆ ಫೋಲ್ಡಿಂಗ್ ಪಾರ್ಟ್ ಫ್ಯಾಬ್ರಿಕ್ ಒಳಗಡೆಗೆ ಸೇರಿಸ್ಕೋಬೇಕು. ಇನ್ನೊಂದು ಅದಕ್ಕೆ ಸೇರಿಸ್ಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಅದ್ರ ಮೇಲೆ ಬರತ್ತೆ ಸ್ಟಿಚಸ್. ನೋಡಿ ಬೇಕು ಅಂದ್ರೆ ಇದು ಡಬಲ್ ಸ್ಟಿಚಿಂಗು ಕೂಡ ಮಾಡ್ಕೋಬಹುದು. ನಾನು ಡಬಲ್ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚಸ್ ರಿಮೂವ್ ಆಗಲ್ಲ. ನೋಡಿ ಇನ್ನೊಂದ್ ಬ್ಯಾಕ್ ಸೈಡ್‌ಗೆ ಈ ರೀತಿ ಬರತ್ತೆ. ಸ್ಟಿಚಸ್ ಕಾಣಿಸಲ್ಲ ಅಂಡ್ ಸ್ವಲ್ಪ ಚೆನ್ನಾಗಿರತ್ತೆ. ಯಾಕಂದ್ರೆ ಸ್ಲೀವ್‌ಲೆಸ್ ಅಲ್ವಾ? ವೇರ್ ಮಾಡಿದಾಗ ಸ್ಟಿಚಸ್ ಎಲ್ಲ ರಿಮೂವ್ ಆಗ್ದಿರ ಅಂಡ್ ಸ್ವಲ್ಪ ಲುಕ್ ವೈಸು ಚೆನ್ನಾಗಿರತ್ತೆ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೀವು ಶೋಲ್ಡರು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸೊ ಕಂಪ್ಲೀಟ್ ಆಗಿ ಎರಡು ಶೋಲ್ಡರು ಇದೇ ತರ ಸ್ಟಿಚಿಂಗ್ ಮಾಡ್ಕೊಂಡು ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗು ಗೊತ್ತೇ ಇರತ್ತೆ. ನಿಮ್ಗೆ ಓಲ್ಡ್ ಕುರ್ತೀಸ್ ಯೂಸ್ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇದು ಸೈಡ್ ಫಿಟ್ಟಿಂಗ್ ಏನಿದೆ ಅದನ್ನ ಮಾಡ್ಕೋಬೇಕು. ಅದಕ್ಕೆ ನಾನು ಮೆಜರ್ಮೆಂಟ್ ಅಲ್ಲಿ ತೋರಿಸಿಲ್ಲ. ನಾರ್ಮಲ್ ಆಗಿ ಓಲ್ಡ್ ಕುರ್ತಿನ ಯೂಸ್ ಮಾಡಿ ತೋರಿಸಿದೀನಿ. ತುಂಬಾನೇ ಈಸಿ ಇರತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾರಿಗೆಲ್ಲ ಈ ತರ ಕುರ್ತೀಸ್ ಇಷ್ಟ ಆಗತ್ತೆ ಸೊ ಅವ್ರು ಈ ತರ ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ಆಲ್ಮೋಸ್ಟ್ ಇದ್ದೇ ಇರತ್ತೆ ಸ್ಲೀವ್‌ಲೆಸ್ ಕುರ್ತೀಸು. ಇಲ್ಲ ಸ್ಲೀವ್‌ಲೆಸ್ ಕುರ್ತಿ ಇಲ್ಲ ಅಂದ್ರೂ ಅಷ್ಟೇ ನಾರ್ಮಲ್ ಕುರ್ತಿ ಯೂಸ್ ಮಾಡ್ಕೊಂಡು ಜಸ್ಟ್ ಸ್ಲೀವ್ ಎಲ್ಲಿಗಿರತ್ತೆ ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಂಡು ಸ್ಲೀವ್‌ಲೆಸ್ ಕುರ್ತಿ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇವಾಗ ಬಾಟಮ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಬಾಟಮ್ ಪಾರ್ಟ್ ತುಂಬಾನೇ ಈಸಿ ಇರತ್ತೆ. ಸೊ ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದು ಕಂಪ್ಲೀಟ್ ಆಗಿ ನಾನು ಬಾಟಮ್ ಪಾರ್ಟ್‌ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಾಡಿ ಪಾರ್ಟ್‌ಗೆ ಒಂದು ಹಾಫ್ ಮೀಟರ್ ಹೋಗಿರತ್ತೆ. ಸೊ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್‌ಗೆನೆ ಬರತ್ತೆ. ಬಾಟಮ್ ಪಾರ್ಟ್‌ಗೆ ಸ್ಟಿಚಿಂಗ್ ಮಾಡಿದಾಗ ಫಸ್ಟ್ ಲೇಯರ್‌ಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ನಾರ್ಮಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಫಸ್ಟ್ ಲೇಯರ್‌ಗೆ ನಾನು 30 ಇಂಚಸ್ ತಗೊಂತಾ ಇದ್ದೀನಿ. ನಾನು ಫುಲ್ಲು ಫ್ಲೋರ್ ಲೆಂತ್ ಫ್ರಾಕ್ ತರ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇರೋದು. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಕೆಲವ್ರಿಗೆ ಶಾರ್ಟ್ ಕುರ್ತೀಸ್ ಇಷ್ಟ ಆಗತ್ತೆ. ಕೆಲವ್ರಿಗೆ ಲಾಂಗ್ ಕುರ್ತೀಸ್ ಇಷ್ಟ ಆಗತ್ತೆ.
ನಾನು ಸ್ವಲ್ಪ ಲಾಂಗ್ ಕುರ್ತಿ ತರ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಲೇಯರ್‌ಗೆ 30 ಇಂಚಸ್ ತಗೊಂಡಿದ್ದೀನಿ. ಸೆಕೆಂಡ್ ಲೇಯರ್‌ಗೆ 10 ಇಂಚಸ್ ತಗೊಂತಾ ಇದ್ದೀನಿ. ಸೊ ಫಸ್ಟ್ ಲೇಯರ್ 30 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡು 2 ಪೀಸಸ್ ಆಗಿ ನೀವು ಕಟ್ ಮಾಡ್ಕೋಬೇಕು. ನಾರ್ಮಲ್ ಈ ರೀತಿ ಓನ್ಲಿ ಒನ್ ಸೈಡ್ ಮಾತ್ರ ಈ ರೀತಿ ಬರತ್ತೆ. ಸೊ 2 ಪೀಸಸ್‌ನು ಕಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಲೂಸ್ ಸ್ಟಿಚ್ ಮಾಡ್ಕೋಬೇಕು. ಅದನ್ನ ತೋರಿಸ್ತೀನಿ ಯಾವ ರೀತಿ ಪ್ಲೀಟ್ಸ್ ತಗೋಬೇಕು ಅಂತ. ಅಂಡ್ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ 2 ಪೀಸಸ್ ಕಟಿಂಗ್ ಎಲ್ಲ ಆದ್ಮೇಲೆ ರಿಮೈನಿಂಗ್ ಫ್ಯಾಬ್ರಿಕ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಒಂದು 10 ಇಂಚಸ್ ಬರೋ ತರ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಕಂಪ್ಲೀಟ್ ಒಂದು 4 ಲೇಯರ್ಸ್ ಬರೋ ತರ ನೀಟಾಗಿ 10 ಇಂಚಸ್ ಬರೋ ತರ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಲೆಂತ್ ವಿಡ್ತ್ ಕರೆಕ್ಟ್ ಆಗಿ ಇರೋ ತರ ನೀವು ಎಲ್ಲಾ ಪೀಸಸ್‌ನು ಅಡ್ಜಸ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿ ತೋರಿಸಿದೀನಿ ಯಾವ ರೀತಿ ಅಂತ. ಇವಾಗ 30 ಇಂಚಸ್ 2 ಪೀಸಸ್ ಬರತ್ತೆ. ಅದು 2 ಪೀಸಸ್ ಕಟಿಂಗ್ ಎಲ್ಲ ಆದ್ಮೇಲೆ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲಾನು ಫ್ರಿಲ್ಸ್ ಪಾರ್ಟಿಗೆ ಹೋಗುತ್ತೆ. ಸೊ ಅದನ್ನ ಮಾತ್ರ ಫ್ರಿಲ್ಸ್‌ಗೆ ಯೂಸ್ ಮಾಡ್ಕೋಬೇಕು. ಜಸ್ಟ್ ಎಲ್ಲಾ ಪೀಸಸ್‌ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಅದನ್ನ ನೀಟಾಗಿ ಫ್ರಿಲ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಫ್ರಿಲ್ಸ್ ತರ ಎಲ್ಲಾ ಪ್ರೋಸೆಸ್ ಅನ್ಸುತ್ತೆ ಅಂದ್ರೆ ಅದ್ರ ಮೇಲೆ ನೀಟಾಗಿ ಲೂಸ್ ಸ್ಟಿಚಸ್ ಹಾಕ್ಕೊಂಡ್ರೆ ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರತ್ತೆ. ಸೊ ಹಾಗೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ತುಂಬಾನೇ ಈಸಿ ಇರತ್ತೆ. ನಾನು ಸ್ಟಿಚಿಂಗ್ ಮಾಡಿದೀನಿ ನೋಡಿ. ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ, ಪ್ಲೀಟ್ಸ್ ಏನು ಬರಲ್ಲ. ನಾರ್ಮಲ್ ಆಗಿ ಈಸಿ ಮೆಥಡ್ ಅಲ್ಲಿ ತೋರಿಸ್ತೀನಿ ಅಂತ. ಈ ರೀತಿ ನೀವು ಮಿಷನ್ ಅಲ್ಲೇ ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಈ ರೀತಿ ಲೂಸ್ ಸ್ಟಿಚಸ್ ಹಾಕ್ಕೊಂಡ್ರೆ 2 ಥ್ರೆಡ್ಸ್ ಬರತ್ತೆ. ಬ್ಯಾಕ್ ಸೈಡು, ಫ್ರಂಟ್ ಸೈಡು 2 ಥ್ರೆಡ್ಸ್ ಬರತ್ತೆ. ಓನ್ಲಿ 1 ಥ್ರೆಡ್ ಮಾತ್ರ ಈ ರೀತಿ ಎಳ್ಕೊಂತಾ ಇದ್ರೆ ಈ ರೀತಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಚಿಕ್ಕದಾಗಿ ಬರತ್ತೆ. ಅವಾಗ ನಿಮ್ಗೆ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡೋ ಅವಶ್ಯಕತೆನೂ ಇರಲ್ಲ. ಈಸಿ ಇರತ್ತೆ ಅಂಡ್ ಬೇಗ ಕೂಡ ಆಗತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಬಂದು ಫಸ್ಟ್ ಲೇಯರ್ ಪಾರ್ಟ್‌ದು. ಫಸ್ಟ್ ಲೇಯರ್ ಪಾರ್ಟ್ ಏನಿದೆ ಅದು ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಪ್ಲೀಟ್ಸ್ ಏನಿದೆ ಅದನ್ನ ತೆಗಿತಾ ಇದ್ದೀನಿ. ಸ್ವಲ್ಪ ಇದು ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರತ್ತೆ. ನೀಟಾಗಿ ಈ ರೀತಿ ಬರತ್ತೆ. ಅಂಡ್ ಇದು ಅಷ್ಟೇ ನೀವು ಯಾವತ್ತೇ ಆಗ್ಲಿ ಪ್ಲೀಟ್ಸ್ ಈ ರೀತಿ ರೆಡಿ ಮಾಡಿದಾಗ ಗ್ಯಾದರಿಂಗ್ ಪ್ಲೀಟ್ಸ್ ಇದು ಬಾಡಿ ಪಾರ್ಟ್ ಇರತ್ತಲ್ವಾ, ಆಲ್ರೆಡಿ ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ. ಸೊ ಬಾಡಿ ಪಾರ್ಟ್ ತಗೊಂಡು ಅದಕ್ಕೆ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಈ ಪ್ಲೀಟ್ಸ್ ಏನಿದೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕರೆಕ್ಟ್ ಆಗಿ ಬರೋ ತರ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಈ ಪ್ಲೀಟ್ಸ್ ಏನಿದೆ. ಇಲ್ಲ ನೀವು ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡಿದಾಗ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇನ್ನೊಂದ್ ಪಾರ್ಟ್ ಕೂಡ ಸೇಮ್ ಇದೇ ತರಾನೇ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇನ್ನೊಂದ್ ಪಾರ್ಟ್ ಏನಿದೆ ಇದು. ಸೊ ಬೋತ್ ಫ್ರಂಟ್‌ಗೆ ಬ್ಯಾಕ್‌ಗೆ ಸೇಮ್ ಬರತ್ತೆ. ಜಸ್ಟ್ ಏನು ಇಲ್ಲ, ಇವಾಗ ಓನ್ಲಿ ಒನ್ ಸೈಡ್ ಮಾತ್ರ ನೀಟಾಗಿ ಸೈಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇನ್ನೊಂದ್ ಸೈಡ್ ಸ್ಟಿಚ್ ಮಾಡಬಾರ್ದು. ಅದು ಸ್ಟಿಚಿಂಗ್ ಮಾಡಿದಾಗ ಸೊ ಫ್ರಿಲ್ಸ್ ಪಾರ್ಟಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬರತ್ತೆ. ಅದಕ್ಕೆ ಓನ್ಲಿ ಒನ್ ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ಲೇಯರ್ ಏನಿದೆ ಅದು ನೀಟಾಗಿ ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ನೀಟಾಗಿ ಲೆಂತ್ ವಿಡ್ತ್ ಎಲ್ಲ ಒಂದೇ ಸಮಾನೆ ಬರ್ಬೇಕು. ಇದು ಒಂದು 10 ಇಂಚಸ್ ಇದೆ. ಸೊ ಇದು ಅಷ್ಟೇ ನೀಟಾಗಿ ಈ ರೀತಿ ಲೂಸ್ ಸ್ಟಿಚಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ಒನ್ ಸೈಡ್ ಮಾತ್ರ ಈ ರೀತಿ ಎಳ್ಕೊಂಡು ನೀಟಾಗಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರತ್ತೆ. ಸೇಮ್ ಬರತ್ತೆ. ಓನ್ಲಿ ಫಸ್ಟ್ ಲೇಯರ್ ಯಾವ ರೀತಿ ನಾನು ರೆಡಿ ಮಾಡ್ದೆ ಸೇಮ್ ಬರತ್ತೆ ಈ ಲೇಯರು ಕೂಡ. ಬಟ್ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇರತ್ತೆ. ಅದಕ್ಕೆ ಈ ಮಿಡಲ್ ಪಾರ್ಟ್ ಏನಿದೆ ಅಲ್ಲಿ ನೀವು ಸ್ಟಿಚಸ್ ಸ್ವಲ್ಪ ಸ್ವಲ್ಪ ರಿಮೂವ್ ಮಾಡ್ಕೊಂಡು ಈ ಪ್ಲೀಟ್ಸ್ ಏನಿದೆ ಅಲ್ಲಿ ನೀವು ಈ ರೀತಿ ಥ್ರೆಡ್ ಎಳ್ಕೊಂಡ್ರೆ ಆಗತ್ತೆ. ಸೊ ಒಂದೇ ಸಲ ಥ್ರೆಡ್ ಸಮಾನೆ ಅಂದ್ರೆ ಬರಲ್ಲ. ಸ್ವಲ್ಪ ಮಿಡಲ್ ಪಾರ್ಟ್ ಹತ್ರ ಸ್ವಲ್ಪ ಸ್ವಲ್ಪ ಈ ಥ್ರೆಡ್ ಸ್ವಲ್ಪ ಎಳ್ಕೊಂಡು ಕಟ್ ಮಾಡ್ಕೊಂಡು ಈ ರೀತಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಎಳ್ಕೊಂಡ್ರೆ ನೀಟಾಗಿ ಬರತ್ತೆ. ಸೊ ಒನ್ಸ್ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಈಸಿ ಇರತ್ತೆ ಈ ಮೆಥಡ್. ಇಲ್ಲ ನೀವೆಲ್ಲಾನು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡು ಎಲ್ಲ ಅಂದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗತ್ತೆ. ಈ ರೀತಿ ಟ್ರೈ ಮಾಡಿದ್ರೆ ಸ್ವಲ್ಪ ಈಸಿ ಇರತ್ತೆ. ಅದಕ್ಕೆ ಈ ಮೆಥಡ್ ಅಲ್ಲಿ ತೋರಿಸಿದೀನಿ. ಅಂಡ್ ಲುಕ್ ವೈಸ್ ಚೆನ್ನಾಗಿರತ್ತೆ. ಇದು ಸ್ವಲ್ಪ ರೆಡಿಮೇಡ್ ತರಾನು ಕಾಣಿಸತ್ತೆ. ನೋಡಿ ನಾನು ಎಲ್ಲಾನು ನೀಟಾಗಿ ಒಂದೇ ಸಮನೆ ಬರೋ ತರ ಈ ಪ್ಲೀಟ್ಸ್ ಅಡ್ಜಸ್ಟ್ ಮಾಡಿದೀನಿ. ಈ ಪ್ಲೀಟ್ಸ್‌ನು ಅಷ್ಟೇ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಫಸ್ಟ್ ಲೇಯರ್‌ಗೆ ಕರೆಕ್ಟ್ ಆಗಿ ಬರೋ ತರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಈ ಥ್ರೆಡ್ ಏನಿದೆ ಅದನ್ನ ಎಳ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಎಲ್ಲಾ ಪ್ಲೀಟ್ಸ್‌ನು ಒಂದೇ ಸಮನೆ ಬರೋ ತರ ನಾನು ರೆಡಿ ಮಾಡ್ಕೊಂಡಿದೀನಿ. ಜಸ್ಟ್ ಈ ಲೇಯರ್ ಏನಿದೆ ಅದು ನೀಟಾಗಿ ಈ ಲೇಯರ್‌ಗೆ ಫಸ್ಟ್ ಲೇಯರ್‌ಗೆ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ಸೊ ಫ್ರಿಲ್ಸ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ನೀವು ಇದು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು 1 1/2 ಇಂಚು ಗ್ಯಾಪ್ ಬಿಟ್ಕೋಬೇಕು. ಯಾಕಂದ್ರೆ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ 2 ಅಟ್ಯಾಚ್ ಮಾಡ್ಕೋಬೇಕಲ್ವಾ. ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ. ಸೊ ಇವಾಗ 2 ಪಾರ್ಟ್ಸ್‌ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ರೆ ವೇಸ್ಟ್ ಪಾರ್ಟ್ ಕಡೆಗೆ ಸೊ ಕಂಪ್ಲೀಟ್ ಆಗಿ ಫ್ರಾಕ್ ಏನಿದೆ ಅದು ರೆಡಿ ಆಗುತ್ತೆ. ಮತ್ತೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಆಲ್ರೆಡಿ ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿರ್ತೀವಿ. ಜಸ್ಟ್ ವೇಸ್ಟ್ ಪಾರ್ಟ್ ಕಡೆಗೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಸಮ್ಮರ್ ಸ್ಪೆಷಲ್ ಕಾಟನ್ ಫ್ರಾಕ್ ಏನಿದೆ
ಸೊ ಅದು ರೆಡಿ ಆಯ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಇದೇ ತರ ಕಾಟನ್ ಕುರ್ತೀಸ್ ಅಲ್ಲಿ ಇನ್ನು ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.